ಇವತ್ತು ನವರಾತ್ರಿಯ 8ನೇ ದಿನ. ಇಂದು ಮಹಾಗೌರಿಯನ್ನ ಸ್ಮರಣೆ ಮಾಡೋ ದಿನ. ಮಂತ್ರ ಓಂ ಹ್ರೀಂ ಶ್ರೀಂ ಮಹಾಗೌರಿ ದುರ್ಗಾಯೇ ನಮಃ. ಈ ಮಂತ್ರನ 108 ಬಾರಿ ಜಪಿಸೋದನ್ನ ಮರಿಬೇಡಿ. ಈ ಮಂತ್ರನ ಜಪಿಸೋದು ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿಯಾಗಿರ್ಬೇಕು ಅಂತ. ಮಹಾಗೌರಿ ದುರ್ಗೆಯ 8ನೇ ರೂಪ. ಪಾರ್ವತಿ ಬ್ರಹ್ಮಚಾರಿಣಿ ರೂಪದಲ್ಲಿ ವರ್ಷಾನ್ಗಟ್ಲೆ ಕಠಿಣ ತಪಸ್ ಮಾಡ್ತಾರೆ. ಆ ಘೋರ ತಪಸ್ಸಿಂದ ಅವರ ಮೈ ಚರ್ಮ ಕಪ್ಪಾಗತ್ತೆ. ಪಾರ್ವತಿಯ ತಪಸ್ಸಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ಅವರು ಬೇಡಿದ ವರಕ್ಕೆ ಒಪ್ಪಿ ಅವಳ ಮೇಲೆ ಗಂಗೆಯನ್ನ ಹರಿಸ್ತಾರೆ. ಗಂಗೆಯನ್ನ ಹರಿಸಿದ ಮೇಲೆ ಪಾರ್ವತಿಯ ಕಪ್ಪು ಬಣ್ಣ ಹೋಗಿ ಆಕೆಯ ಮೊದಲ ಗೌರವರ್ಣ ವಾಪಸ್ ಬರುತ್ತೆ. ಆದ್ರಿಂದನೇ ಅವಳಿಗೆ ಗೌರಿ ಅನ್ನೋ ಹೆಸರು ಬರುತ್ತೆ. ಇವತ್ತಿನ ಬಣ್ಣ ಪೀಕಾಕ್ ಗ್ರೀನ್ ಕಲರ್. ಇವತ್ತು ನವರಾತ್ರಿಯ 8ನೇ ದಿನ. ನಾವು ಹೋಗಿದ್ದು ವಿದ್ಯಾರಣ್ಯಪುರದಲ್ಲಿರೋ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಯೂಶಲಿ ಈ ಟೆಂಪಲ್ ಅಲ್ಲಿ ಟ್ಯೂಸ್ಡೇಸ್ ಅಂಡ್ ಫ್ರೈಡೇಸ್ ತುಂಬಾನೇ ಕ್ರೌಡ್ ಇರುತ್ತೆ. ನಾವಿವತ್ತು ಸೋಮವಾರ ಹೋಗಿದ್ದ ರೀಸನ್ ಏನಂದ್ರೆ ಕ್ರೌಡ್ ನ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ. ಈ ದೇವಸ್ಥಾನದಲ್ಲಿ ದೇವಿಗೆ ನರಸಿಂಹ ಹಿರಣ್ಯಕಶ್ಯಪನ ವಧೆ ಮಾಡ್ತಿರೋ ಅಂತ ಅಲಂಕಾರ ಮಾಡಿದ್ರು. ಆ ರಣ ಸ್ವರೂಪ ಗಣಪತಿಯಾದರೆ ಆ ಗಣಪತಿಯೇ ರಮಣ ರೂಪದಲ್ಲಿ ಬಂದಾಗ ಆತ್ಮಸ್ವರೂಪರಾಗಿ ಬೆಳಗ್ತಾನೆ. ದೇವಸ್ಥಾನದಲ್ಲಿ ಕಂಪ್ಲೀಟ್ ಆಗಿ ಪಾಸಿಟಿವ್ ವೈಬ್ಸ್. ಯಾಕಂದ್ರೆ ಇಲ್ಲಿ ಹೋಮ ಕೂಡ ನಡೀತಿತ್ತು. ಅದ್ರ ಜೊತೆಗೆ ದೇವರ ಭಜನೆ, ಕೆಲವು ಸ್ತೋತ್ರಗಳು, ಕಥೆಗಳನ್ನು ಕೂಡ ಹೇಳ್ತಾ ಇದ್ರು. ಈ ದೇವಸ್ಥಾನದಲ್ಲೂ ಕೂಡ ಬನಶಂಕರಿ ಮಾತೆಗೆ ನಾವು ಹೇಗೆ ನಿಂಬೆಹಣ್ಣಿನ ದೀಪ ಹಚ್ತೀವೋ ಅದೇ ತರ ಎಲ್ರು ತಾವು ಬೇಡ್ಕೊಂಡಿದ್ದೆಲ್ಲ ನೆರವೇರ್ಲಿ ಅಂತ ನಿಂಬೆಹಣ್ಣಿನ ದೀಪ ಹಚ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ವಾಡಿಕೆ ಕೂಡ ಇದೆ. ನಿಮ್ಮ ಮನಸ್ಸಲ್ಲಿ ಅನ್ಕೊಂಡದನ್ನ ಒಂದು ಚೀಟಿಯಲ್ಲಿ ಬರೆದು ಅದಕ್ಕೆ ದಾರ ಕಟ್ಟಿ ಈ ದೇವಿಯ ಕಾಲಡಿ ಅಥವಾ ದೇವಿಯ ವಿಗ್ರಹಕ್ಕೆ ಕಟ್ಟಿದ್ರೆ ಅದು ಬೇಗ ನೆರವೇರುತ್ತೆ ಅನ್ನೋ ವಾಡಿಕೆ ಕೂಡ ಇದೆ. ಇದಾಗಿತ್ತು ನಮ್ಮ ಇವತ್ತಿನ ಟೆಂಪಲ್ ರನ್. ನಾಳೆ ಯಾವ ಟೆಂಪಲ್ಗೆ ಹೋಗ್ತಿದೀವಿ ಅಂತ ನೋಡೋದನ್ನ ಮಿಸ್ ಮಾಡಬೇಡಿ. ಕಡೆಯದಾಗಿ ಎಲ್ಲಾ ದಿನಗಳ ಮಂತ್ರ ನಿಮ್ಮ ರೆಫರೆನ್ಸ್ಗಾಗಿ.